ಆಪ್ಗೆ ಅದಾಲತ್ನಲ್ಲಿ ಜಾರ್ಜ್ ಫರ್ನಾಂಡಿಸ್ ಮೇಲೆ ಇರುವ ಆರೋಪ. ರಾಜಕೀಯದಲ್ಲಿ ಇವರು ಅವಕಾಶವಾದದ ಸಹಾಯ ತಗೊಂಡ್ರು. ಜಾರ್ಜ್ ಸಾಬ್, ಒಂದು ಹಳೆ ವಿಷಯ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಕಾರಣದಿಂದ ನೀವು ರಾಜಕೀಯಕ್ಕೆ ಎಂಟರಾದ್ರೆ ನಿಮ್ಮ ರಾಜಕೀಯದ ಗುರುಗಳಾಗಿದ್ರು. ಫರೂಕಾಬಾದ್ ಲೋಕಸಭೆ ಉಪಚುನಾವಣೆ ಸಮಯದಲ್ಲಿ ಬಹುಶಃ 1967 ವಿಷಯ ಇದು. ಅವರು ಜನಸಂಘದ ಬೆಂಬಲವನ್ನ ತಗೊಳ್ಳೋದಕ್ಕೆ ಒಪ್ಕೊಂಡಿದ್ರು. ಮತ್ತೆ ನೀವ್ ಹೇಳಿದ್ರಿ, ಯಾರು ಜನಸಂಘದ ಬೆಂಬಲ ತಗೋತಾರೋ ಅವರು ತಮ್ಮ ಮುಖಕ್ಕೆ ಮಸಿ ಬಳ್ಕೊಂಡಾಗೆ ಅಂತ. ಈ ವಿಷಯ ನಿಜಾನಾ? ಹೌದು. ಆನಂತರ ಡಾಕ್ಟರ್ ಲೋಹಿಯಾ ಅವ್ರು ಹೇಳಿದ್ರು, ನಾವು 1 ಸಲ ಮುಖಕ್ಕೆ ಮಸಿ ಬಳಸ್ಕೊಂಡಿದ್ದೀವಿ, ನಮ್ಮನ್ನ ವಿರೋಧ ಮಾಡ್ತಾ ಇರೋರು 3 ಸಲ ಮುಖಕ್ಕೆ ಮಸಿ ಬಳಸ್ಕೋತಾರೆ ಅಂತ. ಹಾಗೆ ಹೇಳಿರ್ಲಿಲ್ಲ ಅವರು. ನನಗನ್ಸುತ್ತೆ ನೀವು 3 ಸಲ ಬಿಜೆಪಿ ಬೆಂಬಲದಿಂದ ಯಾವ್ದಾದ್ರೂ ಒಂದು ಸರ್ಕಾರದಲ್ಲಿ ಮಂತ್ರಿಯಾಗಿ ಅವರ ಮಾತನ್ನ ನಿಜ ಅಂತ ಸಾಬೀತು ಮಾಡಿದ್ದೀರಾ? ಅವರ ಪೂರ್ತಿ ಮಾತನ್ನ ನಾನು ಹೇಳ್ತೀನಿ ನಿಮ್ಗೆ. ಜಾರ್ಜ್ಗೆ ಗೊತ್ತಿರಬೇಕಾಗಿತ್ತು ಇದು ನಾನ್ ಬರ್ದಿರೋ ಪ್ರಸ್ತಾವನೆ ಅಂತ. ಜಾರ್ಜ್ ಇಲ್ಲಿ ಹೇಳಿದ್ರು, ಈ ಪ್ರಸ್ತಾವನೆ ಆಧಾರದ ಮೇಲೆ ಮುಂದೆ ಹೋಗಿ ಯಾರು ತಮ್ಮ ಮುಖಕ್ಕೆ ಮಸಿ ಬಳ್ಕೊಂಡು ಬರ್ತಾರೋ ಅಲ್ಲಿವರೆಗೂ ಅವರು ಈ ಹೋರಾಟನ ಮುಂದುವರಿಸ್ತಾರೆ ಅಂತ. ನಾನು ಜಾರ್ಜ್ ಫರ್ನಾಂಡಿಸ್ಗೆ ಹೇಳೋದಕ್ಕಿಷ್ಟಪಡ್ತೀನಿ, ನನ್ನ ಮುಖಕ್ಕೆ ಮಸಿ ಅಂಟೋದಕ್ಕೂ ಮುಂಚೆ ಅವ್ರ ಮುಖಕ್ಕೆ ಡಬಲ್ ಮಸಿ ಅಂಟ್ಕೊಳ್ಳುತ್ತೆ. ಇದು ಡಾಕ್ಟರ್ ಸಾಬ್ ಅವರ ವಾಕ್ಯ ಆಗಿತ್ತು. ಮತ್ ನಾನು ಮನ್ಸಾರೆ ಇದನ್ನ ವಿರೋಧ ಮಾಡಿದ್ದೆ. ಈ ವಿಷಯನ ನೀವು ಆಗ ವಿರೋಧ ಮಾಡಿದ್ರಿ, ಯಾವಾಗ ಮಂತ್ರಿ ಆಗೋದಿಕ್ಕೆ ಅವಕಾಶ ಸಿಕ್ತೋ. ಇಲ್ಲ. 77ರ ಸರ್ಕಾರದಲ್ಲಿ ಮಂತ್ರಿ ಆದ್ರಿ, ಇಲ್ಲ, ಅದು ಇಲ್ಲ. ಜನಸಂಘದ ಬೆಂಬಲದಿಂದ. ಖಂಡಿತ ಇಲ್ಲ. 89ನಲ್ಲಿ ನೀವು ಮಂತ್ರಿ ಆದಾಗ ಆ ಸರ್ಕಾರ ಬಿಜೆಪಿ ಇಲ್ಲ, ಬೆಂಬಲದಿಂದ ಇದು ನಡೀತಾ ಪೂರ್ತಿ ಇತ್ತು. ತಪ್ಪು. ಮತ್ತೆ ಎನ್ಡಿಎ ಸರ್ಕಾರ ಬಿಜೆಪಿ ಬೆಂಬಲದಿಂದ ನಡೀತಾ ಇಲ್ಲ, ಇತ್ತು. ಎನ್ಡಿಎ ಸರ್ಕಾರ ಎನ್ಡಿಎದು, ಅದು ಬಿಜೆಪಿದಲ್ಲ. ಇದು ಎನ್ಡಿಎ ಸರ್ಕಾರ. ಈ ಸರ್ಕಾರದಲ್ಲಿ ಬಿಜೆಪಿ ಕಾರ್ಯಕ್ರಮ ಇಲ್ಲ. ಈ ಸರ್ಕಾರದಲ್ಲಿ ಯಾವ ಕಾರ್ಯಕ್ರಮ ಇದೆ ಅಂದ್ರೆ ನಾವೆಲ್ಲರೂ ಕೂತು ಏನು ನಿರ್ಧಾರ ಮಾಡಿದ್ವು ಅದು ಜಾರ್ಜ್ ಸಾಬ್, ಇದನ್ನ ಮಾತ್ರ ಇದೆ. ರಾಜಕೀಯ ಅವಕಾಶವಾದಿತನ ಅನ್ನೋದಿಲ್ವಾ? ಏನಂದ್ರೆ, ಯಾವ ಬಿಜೆಪಿ ಮತ್ತೆ ಯಾವ ಜನಸಂಘದ ಐಡಿಯಾಲಜಿನ ನೀವು ಜೀವನ ಪೂರ್ತಿ ವಿರೋಧ ಮಾಡ್ತಾ ಬಂದ್ರೋ, ನೀವು ಅವರ ಜೊತೆ ಸೇರಿ ಸರ್ಕಾರವನ್ನ ಮಾಡಿದ್ರಿ. ಸರ್ಕಾರ ಆ ಕಾರ್ಯಕ್ರಮದ ಮೇಲಾಗಿತ್ತು ಅಲ್ವಾ? ಎಲ್ರಿಗೋಸ್ಕರ ಎಲ್ರೂ ಸೇರಿ ಮಾಡಿರೋ ಕಾರ್ಯಕ್ರಮ ಅಲ್ವಾ ಅದು? ಹಾ, ಈ ಮಾತು ನಿಜ ಅಲ್ವಾ? ಏನಂದ್ರೆ, ಯಾವಾಗ ವಾಜಪೇಯಿ ಅವರ ಸರ್ಕಾರ ಇತ್ತು, ನೀವು ಆ ಸರ್ಕಾರಕ್ಕೆ ಸಂಕಟ ವಿಮೋಚಕರ ಹಾಗೆ ಕೆಲಸ ಮಾಡ್ತಿದ್ರಿ. ಒಂದ್ ವೇಳೆ ತಮಿಳ್ನಾಡಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಜಯಲಲಿತಾ ಜೊತೆ ಮಾತಾಡೋದಕ್ಕೆ ಜಾರ್ಜ್ ಫರ್ನಾಂಡಿಸ್ ಹೋಗ್ತಿದ್ರು. ಒಂದ್ ವೇಳೆ ವೆಸ್ಟ್ ಬೆಂಗಾಲ್ನಲ್ಲಿ ಮಾತಾಡ್ಬೇಕಾದ್ರೆ ಮಮತಾ ಬ್ಯಾನರ್ಜಿ ಜೊತೆ ಮಾತಾಡೋದಕ್ಕೆ ಜಾರ್ಜ್ ಫರ್ನಾಂಡಿಸ್ ಹೋಗ್ತಿದ್ರು. ಹೌದು. ಅಷ್ಟೇ ಅಲ್ಲ, ಅವರ ಸ್ವಂತ ಪಾರ್ಟಿನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕೂಡ ಅದನ್ನ ಸರಿ ಮಾಡೋದಕ್ಕೆ ಜಾರ್ಜ್ ಫರ್ನಾಂಡಿಸ್ ಹೋಗ್ತಿದ್ರು. ಹೌದು. ಒಂದ್ ವೇಳೆ ಜನರಿಗೆ ಅನ್ಸಿದ್ರೆ ಈ ವ್ಯಕ್ತಿ ಯಾವುದೇ ಒಂದು ಗುಂಪಿಗೆ ಸೇರಿದವನಲ್ಲ, ಈ ವ್ಯಕ್ತಿ ನೇರವಾಗಿ ಯಾವುದು ಸತ್ಯ ಇದೆಯೋ ಅದನ್ನೇ ಮಾಡ್ತಾನೆ ಅಂತ. ಹೀಗಿರುವಾಗ ನಾವ್ಯಾಕದ್ರ ಬಗ್ಗೆ ದೂರ ಹೇಳಬೇಕು? ದೂರು ಏನಂದ್ರೆ, ಆ ವ್ಯಕ್ತಿ ತನ್ನ ಪವರ್ನ ಬಳಸ್ಕೊಂಡು ಎನ್ಡಿಎನ ಒಡೆದ್ಹಾಕಿದ್ರು ಅಂತ. ಯಾವ ಕರುಣಾನಿಧಿ ಎನ್ಡಿಎ ಜೊತೆ ಇದ್ರೋ ಅವ್ರನ್ನ ನೀವು ಕಳಿಸ್ಬಿಟ್ರಿ. ಯಾವ ಓಂ ಪ್ರಕಾಶ್ ಚೌಟಾಲಾ ಎನ್ಡಿಎ ಜೊತೆ ಇದ್ರಲ್ಲ, ಅವ್ರಿಗೆ ನೀವು ಥ್ಯಾಂಕ್ ಯು ಹೇಳಿದ್ರಿ. ಇಲ್ಲ, ನಾವು ಅವ್ರನ್ನ ಕಳಿಸ್ಲಿಲ್ಲ. ಆ ವ್ಯಕ್ತಿಗಳು ಬೇರೆ ಇದ್ದಾರೆ. ನೀವು ಕನ್ವೀನರ್ ಆಗಿದ್ರ? ಕನ್ವೀನರ್ ತುಂಬಾ ಪ್ರಯತ್ನ ಮಾಡ್ಲಿಲ್ಲ ಅನ್ಸತ್ತೆ. ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅದನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅಂದ್ರೆ ನೀವು ಇಷ್ಟಪಟ್ಟಿದ್ರ ಕರುಣಾನಿಧಿ ಎನ್ಡಿಎನಲ್ಲಿರ್ಬೇಕು ಅಂತ? ಖಂಡಿತ. ನಿಮ್ಗನ್ಸಿತಾ ಓಂ ಪ್ರಕಾಶ್ ಚೌಟಾಲಾ ಕೂಡ ಎನ್ಡಿಎನಲ್ಲಿರ್ಬೇಕು ಅಂತ? ಹೌದು. ರಾಮ್ ವಿಲಾಸ್ ಪಾಸ್ವಾನ್ ಕೂಡ ಎನ್ಡಿಎಲ್ಲಿ ಇರ್ಬೇಕು ಅಂತ ಬಯಸಿದ್ರ? ಅವ್ರು ಹೋಗಿಲ್ಲ, ಅವ್ರು ಹೊರಗೆ ಹೋಗಿಲ್ಲ. ಮತ್ ಹೇಗೆ ಕನ್ವೀನರ್ ಆದ್ರೆ? ಅದರಿಂದ ಏನು ನಡೆಯಲ್ಲ ಅಂದ್ಮೇಲೆ ಕನ್ವೀನರ್ದು ಹೇಗ್ ನಡೆಯುತ್ತೆ? ಕನ್ವೀನರ್ ಅಂದ್ರೆ ಕನ್ವೀನರ್ ಅಷ್ಟೇ, ಮೀಟಿಂಗ್ ನೋಡಿ. ಈಗ ಕರೆಯೋದು. ನೀವು ಹೇಳ್ತಾ ಇದ್ರಿ ಏನಂದ್ರೆ, ಈ ಸರ್ಕಾರ ಏನಿದೆ ಅದು ಎನ್ಡಿಎನ ಸರ್ಕಾರ ಆಗಿತ್ತು ಹೌದು. ಅಂತ. ಇದು ಕೇವಲ ಬಿಜೆಪಿ ಸರ್ಕಾರ ಆಗಿರ್ಲಿಲ್ಲ. ಹೌದು. ಆದ್ರೆ ಇದರಲ್ಲಿ ಒಂದು ವೇಳೆ ಎನ್ಡಿಎ ಕನ್ವೀನರ್ದೇನು ನಡೆಯಲ್ಲ ಅಂದ್ಮೇಲೆ ಅದರ ಅರ್ಥ ಬಿಜೆಪಿ ನಾಯಕರದೇ ನಡೆಯುತ್ತೆ ಅಂತ. ಕನ್ವೀನರ್ಗೆ ಸೀಮಿತ ಕೆಲಸ ಇರುತ್ತೆ. ಕನ್ವೀನರ್ ಅಂದ್ರೆ ಈ ಸಮಸ್ಯೆಗಳೇನಿರುತ್ತೆ, ಈ ಸಮಸ್ಯೆಗಳ ಬಗ್ಗೆ ಮೀಟಿಂಗ್ ಕರೆಯೋದು, ಮತ್ತಲ್ಲಿ ನಿರ್ಧಾರಗಳೇನಾಗತ್ತೆ ಆ ನಿರ್ಧಾರಗಳನ್ನ ಜಾರಿಗೆ ತರೋದು, ಅಲ್ಲಿವರೆಗಷ್ಟೇ ಕನ್ವೀನರ್ ಕೆಲಸ. ನಿರ್ಧಾರಗಳನ್ನ ಯಾರು ತಗೋತಿದ್ರು? ನಿರ್ಧಾರಗಳು ಯಾವ ಮಟ್ಟದಲ್ಲಾಗಿತ್ತು ಅನ್ನೋದನ್ನ ನಾನೀಗ ಇಲ್ಲಿ ಹೇಳಲ್ಲ. ಕನಿಷ್ಠ ಪಕ್ಷ ಜನರಿಗಾದ್ರೂ ಗೊತ್ತಾಗ್ಬೇಕು, ಯಾರಿದನ್ನ ಒಂದ್ ವೇಳೆ ಎನ್ಡಿಎ ಕನ್ವೀನರ್ ಈ ನಿರ್ಧಾರ ತಗೊಳ್ಳಿಲ್ಲ ಅಂದ್ಮೇಲೆ ಮತ್ತಿನ್ಯಾರು ತಗೊಳ್ತಿದ್ರು ಅಂತ. ನೋಡಿ, ನಿರ್ಧಾರಗಳು ಕೆಲವೊಮ್ಮೆ ಹೇಗಾಗತ್ತೆ ಅಂದ್ರೆ, ಯಾರಾದ್ರೂ ಒಬ್ರು ದೂರ ಹೋಗ್ಬೇಕು ಅಂತ ಅನ್ಕೊಂಡಾಗ ಅವರು ಆ ರೀತಿ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡ್ತಾರೆ. ನೀವು ಥರ್ಡ್ ರೋನಲ್ಲಿ ಕೂತಿದ್ದೀರಲ್ಲ, ನೀವು ಜಾರ್ಜ್ ಸಾಬ್, ನಾನು ನಿಮ್ಮನ್ನ ಕೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಬಿಹಾರದಲ್ಲಿ ನೀವು ರಾಮ್ ವಿಲಾಸ್ ಪಾಸ್ವಾನ್ ಅವರ ಬೆಂಬಲ ತಗೊಳಕ್ ಹೊರಟಿದ್ದೀರಾ. ಆದ್ರೆ ಸದ್ಯಕ್ಕೆ ಬಿಹಾರದಲ್ಲಿರೋ ಎಷ್ಟೊಂದು ಬಲಿಷ್ಠ ವ್ಯಕ್ತಿಗಳು, ಯಾರ್ಯಾರು ಸ್ವತಂತ್ರ ಪಕ್ಷಗಳ ಅಭ್ಯರ್ಥಿಗಳಿದ್ರು, ಒಬ್ರ ನಂತರ ಮತ್ತೊಬ್ರು ಮಾಫಿಯಾದಲ್ಲಿ ಎಂಎಲ್ಎ ಮತ್ತು ಎಂಪಿಗಳು ಏನಿದಾರೋ ಇವರೆಲ್ಲ ಇವತ್ತು ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿಯಲ್ಲಿದ್ದಾರೆ. ಈ ಸ್ಥಿತಿಯಲ್ಲಿ ನೀವು ಅವ್ರ ಜೊತೆ ಸೇರಿ ಸರ್ಕಾರ ರಚಿಸಿದ್ರೆ ನೀವು ಆರ್ಜೆಡಿಗಿಂತ ಒಳ್ಳೆ ಆಡಳಿತ ಕೊಡೋಕ್ಕೆ ಸಾಧ್ಯನಾ? ಅವ್ರಿಗಿಂತ ಒಳ್ಳೆ ಸರ್ಕಾರ ಕೊಡ್ತೀರಾ?
ಅವ್ರ ಜೊತೆ ಯಾರ್ಯಾರಿದ್ದಾರೆ ಅನ್ನೋ ಮಾಹಿತಿ ನನ್ನ ಹತ್ರ ಇಲ್ಲ. ಯಾವ ರೀತಿ ವ್ಯಕ್ತಿಗಳು ಅಂದ್ರೆ ಜಾದ್ ಸಾಬ್? ಅಂದ್ರೆ ಹೆಸರಾಂತ ಅಪರಾಧಿಗಳು. ಬಹಳಷ್ಟು ವ್ಯಕ್ತಿಗಳು ಆ ರೀತಿ ಜೈಲ್ನಲ್ಲಿದ್ದಾರೆ. ಅವರ ಮೇಲೆ ಕಿಡ್ನಾಪಿಂಗ್ ಮಾಡಿರೋ ಆರೋಪಗಳಿವೆ. ಮುನ್ನಾ ಶುಕ್ಲಾ ಎಂಎಲ್ಎ ಆಗಿದ್ದಾರೆ, ರಾಜನ್ ತಿವಾರಿ ಎಂಎಲ್ಎ ಆಗಿದ್ದಾರೆ, ಸೂರಜ್ ಭಾನ್. ಈ ರೀತಿಯ ವ್ಯಕ್ತಿಗಳ ಜೊತೆ ಸೇರಿ ಸರ್ಕಾರ ಮಾಡ್ತೀರಾ? ಇದ್ರ ಬಗ್ಗೆ ನಾನು ರಾಮ್ ವಿಲಾಸ್ ಹತ್ರ ಮಾತಾಡ್ತೀನಿ. ನಾನವ್ರ ಜೊತೆ ಇದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಲಾಲೂ ಯಾದವ್ ಅವರು ಈಗ ಏನ್ ಹೇಳಿದ್ದಾರೆ ಅಂತಂದ್ರೆ, ರಾಮ್ ವಿಲಾಸ್ ಪಾಸ್ವಾನ್ ಅವರು ಎಷ್ಟು ಅಪರಾಧಿಗಳಿದ್ದಾರೆ ಬಿಹಾರದ ರಾಜಕೀಯದಲ್ಲಿ, ಅವರನ್ನೆಲ್ಲ ತಮ್ಮ ಜೊತೆ ಸೇರಿಸ್ಕೊಂಡಿದ್ದಾರೆ ಅಂತ. ಅಲ್ಲಿನ ಪರಿಸ್ಥಿತಿ ಹಾಗಿದ್ರೆ ಏನ್ ಮಾಡಕ್ಕಾಗತ್ತೆ? ಎಲ್ಲಿವರೆಗೂ ಅಲ್ಲಿ ಅಧಿಕಾರ ಬದಲಾವಣೆ ಆಗೋ ಕೆಲಸ ಆಗೋದಿಲ್ವೋ ಅಲ್ಲಿವರೆಗೂ ಏನೂ ಮಾಡಕ್ಕಾಗಲ್ಲ. ಆದ್ರೆ ಅಧಿಕಾರ ಬದಲಾವಣೆ ಮಾಡೋದಕ್ಕೆ ಅಪರಾಧಿಗಳನ್ನ ಜೊತೆಗೆ ಸೇರಿಸ್ಕೊಳ್ಳೋದು ಇಲ್ಲ, ಅಂದ್ರೆ ಈಗ ಏನ್ ಈ ವಿಷಯದ ಬಗ್ಗೆ ಹೇಳಿದ್ದಾರೆ, ನಾನು ರಾಮ್ ವಿಲಾಸ್ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಹಾಗಾದ್ರೆ ನಿಮಗಿಷ್ಟು ದಿನ ಇದ್ರ ಬಗ್ಗೆ ಗೊತ್ತಿರ್ಲಿಲ್ವಾ? ಇಲ್ಲ, ಹಾಗಲ್ಲ. ನೀವ್ ಯಾವ ಹೆಸರುಗಳು ಹೇಳಿದ್ರಿ ಅವ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಚಾಚಾಬಿ ಎಲ್ಲ ಹೆಸರುಗಳು ಕಳೆದ ಎಷ್ಟೋ ದಿನಗಳಿಂದ ಪತ್ರಿಕೆಗಳಲ್ಲಿ ಬರ್ತಿದೆ. ಮತ್ತೆ ಆದ್ರೆ- ಲಾಲೂ ಯಾದವ್ ಪ್ರತಿದಿನ ಇವರ ಹೆಸರು ತಗೊಂಡು ಹೇಳಿಕೆ ಕೊಡ್ತಿದ್ದಾರೆ. ಆದ್ರೆ ನಾನು ಲಾಲೂ ಯಾದವ್ ಅವರ ಹೇಳಿಕೆಗಳನ್ನ ಓದೋದೇ ಇಲ್ಲ.